ಮೊದಲ ನೋಟಕ್ಕೆ ಇದು ಯಾವುದೋ ಕಾರ್ಟೂನ್ ಪಾತ್ರ ಅಥವಾ ಕೃತಕ ಬುದ್ಧಿಮತ್ತೆಯಿಂದ ಸೃಷ್ಟಿಸಿದ ಚಿತ್ರವೆಂದು ಅನಿಸಬಹುದು. ಆದರೆ ಇದು ನಿಜವಾಗಿಯೂ ಸಮುದ್ರದಲ್ಲಿ ಬದುಕುತ್ತಿರುವ ಜೀವಿ. ಇದರ ಹೆಸರು ಲೀಫ್ ಚೀಫ್. ಇದರ ವೈಜ್ಞಾನಿಕ ಹೆಸರು ಕೋಸ್ಟಾಸಿಯಲ್ಲ. ಕೇವಲ ಅಕ್ಕಿಕಾಳಿನಷ್ಟು ಗಾತ್ರವಿರುವ ಈ ಪುಟ್ಟ ಸಮುದ್ರ ಜೀವಿ ತನ್ನ ಮುದ್ದಾದ ರೂಪದಿಂದ ಮಾತ್ರವಲ್ಲ, ತನ್ನ ಬದುಕಿನ ವಿಧಾನದಿಂದಲೂ ಅಚ್ಚರಿ ಮೂಡಿಸುತ್ತಿದೆ. 1993ರಲ್ಲಿ ಜಪಾನ್ನ ಕುರೋಶಿಮಾ ದ್ವೀಪದ ಸಮುದ್ರ ಪ್ರದೇಶದಲ್ಲಿ ಈ ಜೀವಿಯನ್ನ ಮೊದಲ ಬಾರಿಗೆ ಗುರುತಿಸಲಾಯಿತು. ನಂತರ ಜಪಾನ್, ಇಂಡೋನೇಷ್ಯಾ ಹಾಗೂ ಫಿಲಿಪೀನ್ಸ್ ಉಷ್ಣವಲಯದ ಆಳ ಕಡಿಮೆ ಇರುವ ಸಮುದ್ರ ಪ್ರದೇಶಗಳಲ್ಲಿ ಇದು ಕಂಡುಬರುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಅಂಡರ್ ವಾಟರ್ ಛಾಯಾಗ್ರಾಹಕರು ಸಾಮಾಜಿಕ ಜಾಲತಾಣಗಳನ್ನು ಹಂಚಿಕೊಂಡು ಸುಂದರ ಚಿತ್ರಗಳ ಮೂಲಕ ಈ ಪುಟ್ಟ ಜೀವಿ ಜಗತ್ತಿನಾದ್ಯಂತ ಜನಪ್ರಿಯವಾಯಿತು. ಕೇವಲ 5ರಿಂದ 10 ಮೀಟರ್ವಿರುವ ಉದ್ದವಿರುವ ಈ ಸಮುದ್ರ ಜೀವಿಯ ದೇಹದ ಮೇಲೆ ಎಲೆಗಳಂತಿರುವ ಹಸಿರು ರಚನೆಗಳಿದ್ದು ಅವುಗಳನ್ನು ಸೆರೆಟಾ ಎಂದು ಕರೆಯಲಾಗುತ್ತದೆ. ತಲೆಯ ಮೇಲಿರುವ 2 ಚಿಕ್ಕ ಕಿವಿಗಳಂತಿರುವ ಭಾಗಗಳನ್ನು ರೈನೋಫೋರ್ಸ್ ಎಂದು ಕರೆಯುತ್ತಾರೆ. ಇವು ನೀರಿನಲ್ಲಿರುವ ರಾಸಾಯನಿಕ ಸಂಕೇತಗಳನ್ನು ಗ್ರಹಿಸಿ ಆಹಾರವನ್ನು ಹುಡುಕಲು ಸಹಾಯ ಮಾಡುತ್ತವೆ. ಅದರ ಕಪ್ಪು ಕಣ್ಣುಗಳು ಮತ್ತು ಹಸಿರ ದೇಹವು ಅದನ್ನು ಪುಟ್ಟ ಕುರಿಮರಿಯ ರೂಪದಲ್ಲಿ ಕಾಣುವಂತೆ ಮಾಡುತ್ತವೆ. ಅದಕ್ಕಾಗಿಯೇ ಇದಕ್ಕೆ ಲೀಫ್ ಚೀಫ್ ಎಂದು ಹೆಸರು ಬಂದಿದೆ. ಇದು ವಿಭಿನ್ನವಾಗಿ ಆಹಾರ ಸೇವಿಸುವ ಗುಣದಿಂದಲೇ ಪ್ರಸಿದ್ಧಿ ಪಡೆದುಕೊಂಡಿದೆ. ಇದು ಹಸಿರು ಶೈವಲಗಳನ್ನು ಅಂದರೆ ಹಸಿರು ಪಾಚಿ ಅಥವಾ ಹಾವಾಸೆ ಆಹಾರವಾಗಿ ಸೇವಿಸುತ್ತದೆ. ಶೈವಲಗಳಿಂದ ಕ್ಲೋರೋಪಾಸ್ಗಳನ್ನು ತನ್ನ ದೇಹದಲ್ಲಿ ಸಂಗ್ರಹಿಸಿಕೊಂಡು ಕೆಲವು ದಿನಗಳವರೆಗೆ ಸೂರ್ಯನ ಬೆಳಕಿನಿಂದಲೂ ಸ್ವಲ್ಪ ಶಕ್ತಿಯನ್ನು ಪಡೆಯುತ್ತವೆ. ಲೀಫ್ ಚೀಫ್ ಹಸಿರು ಬಣ್ಣದಿಂದ ಕೂಡಿರುವುದರಿಂದ ಇತರೆ ಜೀವಿಗಳಿಗೆ ಇದನ್ನು ಸುಲಭವಾಗಿ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಇದರ ಜೀವನ ಚಕ್ರವು ವಿಶಿಷ್ಟವಾಗಿದೆ. ಲೀಫ್ ಚೀಫ್ ಒಂದೇ ದೇಹದಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳನ್ನು ಹೊಂದಿದೆ. ಆದರೆ ಸಂತಾನೋತ್ಪತ್ತಿಗೆ ಮತ್ತೊಂದು ಲೀಫ್ ಚೀಫ್ನ ಜೊತೆಗೆ ಸೇರಲೇಬೇಕು. ನಂತರ ಶೈವಲಗಳ ಮೂಲಕ ಸುರುಳಿಯಾಕಾರದ ಮೊಟ್ಟೆಗಳನ್ನು ಇಡುತ್ತದೆ. ಇದು ಅಳಿದು ಹೋದ ಅಥವಾ ಅಳಿವಿನಂಚಿನ ಜೀವಿಯಲ್ಲ. ಇಂದಿಗೂ ಇದನ್ನು ಜಪಾನ್, ಇಂಡೋನೇಷ್ಯಾ ಮತ್ತು ಫಿಲಿಪೀನ್ಸ್ ಸಮುದ್ರಗಳಲ್ಲಿ ಕಾಣಬಹುದು. ಆದರೆ ಸಮುದ್ರದ ಮಾಲಿನ್ಯ, ಹವಾಮಾನದ ವೈಪರೀತ್ಯ ಮತ್ತು ಸಮುದ್ರದಲ್ಲಿನ ಇವುಗಳ ವಾಸಸ್ಥಾನಗಳ ನಾಶದಿಂದ ಇಂತಹ ಅಪರೂಪದ ಜೀವಿಗಳಿಗೆ ಭವಿಷ್ಯದಲ್ಲಿ ಅಪಾಯ ಎದುರಾಗುವ ಸಾಧ್ಯತೆಯೂ ಇದೆ.